ತೊಂದರೆ ಇಲ್ಲ, ಒಂದೆಜ್ಜೆ ಮುಂದಕ್ಕೆ ಬರ್ತೀನಿ, ಹಂಗೆ ವಸಿ ದಂಡಕ್ಕೂ ಬರ್ತೀನಿ. ಯಾಕೆ ಬಲ್ ಮಾತಾಡೋಕ್ಕಿಲ್ವಾ? ನಾನು ನಿನಗೆ ಶಾಲೆ ದಿನದಿಂದ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ, ಇವತ್ತು ಹೇಳ್ಬಿಡ್ತೀನಿ. ನನಗೆ ನಿಮ್ಮನ್ನು ಕಂಡ್ರೆ ಶಾನೆ ಇಷ್ಟ. ಅಯ್ಯ, ಕೊನೆಯ ಗಳಿಗೆ ಸ್ವಲ್ಪ ತಾಳ್ಮೆ ಇರಲಿ. ನಾಟು ಮಧು ಡಾರ್ಲಿಂಗ್, ಇನ್ನು ಎಷ್ಟು ದಿನ ಈ ನಾಟಕನ ಮಾಡ್ತೀರಾ? ನಿಮ್ಮೆಲ್ಲರ ಕಣ್ಣಿಗೆ ನಾನು ಕಾಣಿಸ್ತಿದ್ದೀನಿ ಅಂತ ನನಗೆ ಚೆಂದ ಗೊತ್ತಾ. ಈ ನಾಟಕನ ಬಂದ್ ಮಾಡಿ ಅಣ್ಣಯ್ಯಪ್ಪನವ್ರನ್ನ ಹೋಗುದು ಹಟ್ಟಿಯಿಂದ ಆಚೆಗಟ್ಟು ನಾವಿಬ್ಬರು ಮದುವೆ ಆಗಿ ಹೊಸದಾಗಿ ಸಂಸಾರ ಶುರು ಮಾಡೋಣ. ಏನಂತೀಯ? ಏನ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಹಂಗೆ ಹೋಗ್ತೀಯಾ? ನಾನೇನು ಅನ್ಕೋಬೇಕು? ಅಂತೂ ನಿಮ್ಮೆಲ್ಲರ ಕಣ್ಣಿಗೂ ನಾ ಕಾಣಿಸ್ತಾ ಇದ್ದೀನಿ ನಂಗೆ ಆಯ್ತು. ಜಾನಿ ಭಯ್ಯ, ಅದಕ್ಕೆ ನಾನು ಆಗದಿಂದ ಹೇಳಿದ್ ನಿಮಗೆ ವೆಯ್ಟ್ ಮಾಡಿ ಅಂತ. ಏನೋ ವೇಟ್ ಮಾಡುದುಲೇ? ಇವ್ರು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಹೇಳ್ತಾ ಇದ್ರು ಸುಮ್ಮನೆ ಇರ್ಬೇಕನೋ? ಕತ್ತು ಸಾಕ್ಬಿಡ್ತೀನಿ. ಇಂಥವ್ನ ಸಾಯ್ತಿ ನೀವ್ ಯಾಕೆ ಜೈಲಿಗೆ ಹೋಗ್ತೀರಾ? ಬಿಡಿ ಗೌಡ್ರೆ, ನೀವ್ ಇಂಥವ್ರು ಅಂತ ನಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ. ಮೊದಲವ್ರೆ, ನೀವೆಲ್ಲ ಸೇರ್ಕೊಂಡು ದೊಡ್ಡ ಆಟ ಆಡಿದ್ರಿ, ಅದಕ್ಕೆ ನಾವು ಒಂದು ಸಣ್ಣ ಆಟ ಆಡ್ದಿ. ಸಾರಿ ಮಾಡೋದೆಲ್ಲ ಮಾಡಿ ಅಂತ ಅಜ್ಜಿ ಸೂಟಿ. ಸಾರಿ ತಗೋದು ಗುಟ್ಟಾದ್ರೆ ಆಕಾಶದಲ್ಲಿ ಗರ್ಡು ನೋಡ್ಬಿಡ್ಬೇಕು. ನಾ ಏನ್ ಮಾಡಬಾರ್ದ ತಪ್ಪು ಮಾಡ್ತಾರ? ಇವ್ರೆಲ್ಲರ ಕಣ್ಣಿಗೂ ನಾ ಕಂಡ್ರು ಕಾಣಿಲ್ಲ ಅನ್ನೋ ಥರ ನಾಟಕ ಆಡ್ತಿದ್ರು. ಅದು ತಪ್ಪು ಅಂತ ತಿಳ್ಸಕ್ಕೋಸ್ಕರ ನಾನು ಹಿಂಗೆ ಮಾಡಿದ್ನಪ್ಪ. ರೀ ಗೌಡ್ರೆ, ನೀವ್ ಫಸ್ಟ್ ತಪ್ಪು ಮಾಡಿದ್ದಕ್ಕೆ ನಿಮಗ್ ಬುದ್ಧಿ ಕಲ್ಸಕ್ ನಾವ್ ಈ ರೀತಿ ನಾಟಕ ಆಡಿದ್ದು. ನಾ ಏನ್ ತಪ್ಪು ಮಾಡ್ತೀನಿ ಮಧುರ ಅವ್ರೆ? ಏನ್ ತಪ್ಪು ಮಾಡ್ದೆ ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ? ಅದು ಯಾವತ್ತೋ ಫೋನಲ್ಲಿ ಒಬ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಜಾನಿ ಅವರು ನಾಲಾಯಕ್ಕು, ಮಧುರ ಅವರು ನನ್ನ ಮೇಲೆ ತುಂಬಾ ಡಿಪೆಂಡ್ ಆಗಿ ನನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಿಲ್ಡಪ್ ತಗೋತಿದ್ರಲ್ಲ, ಅದು ತಪ್ಪಲ್ವಾ? ಓ ಅಣ್ಣಪ್ಪನವ್ರೆ, ಯಾರ ನಂಗೆ ಆಗದೆ ಇರೋರು ಚಾಡಿ ಹಾಕೊಟ್ಬಿಟ್ಟವ್ರೆ. ಅವ್ರು ಯಾರ ಅಂತ ಹೇಳಿ ಅವ್ರಿಗೂ ಆಕಾಶದಲ್ಲಿರೋ ಗರ್ಡನ್ ತೋರಿಸ್ಬಿಡ್ತೀನಿ. ಹಲೋ, ಜಾಸ್ತಿ ಕಿರ್ಚಾಡ್ಬೇಡಿ. ಈ ಫೋನಲ್ಲಿ ಮಾತಾಡೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಈಗ ಮಾಸ್ಟ್ರೆ, ಸಾಕ್ಷಿ ಇಷ್ಟು ಸಾಕಾ? ಇನ್ನು ಬೇಕಾ? ಮಧುರ ಅವ್ರ ಏನೋ ಬಿಲ್ಡಪ್ ತಗೊಳಕ್ ಹೋಗಿ ಈ ಥರ ತಪ್ಪು ಮಾಡ್ಬಿಟ್ಟು ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ. ಸಾರಿ ಕೇಳಿದ ಮಾತ್ರಕ್ಕೆ ಹೋಗಿರೋ ಮರ್ಯಾದೆ ಬರುತ್ತೇನ್ರಿ? ಅಯ್ಯ, ನಿಮಗೆ ಮರ್ಯಾದೆ ಇದ್ರೆ ಸುಮ್ಮನೆ ನಿಂತ್ಕೊಳ್ಳೆ. ಮಧುರ ಅವ್ರೆ, ನಾನು ಸಾರಿ ಕೇಳೋಯ್ತಲ್ವಾ, ನೀವು ಸಾರಿ ಕೇಳ್ಬಿಡಿ. ಅವ್ರು ನಿಮ್ಮ ಹತ್ರ ಸಾರಿ ಕೇಳ್ಬೇಕಂದ್ರೆ ಇನ್ನು ನೀವು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಅಂತೇಳಿ ಈ ಹಾಲ ಮೇಲೆ ಆನೆ ಇಟ್ಟು ಕುಡಿಬೇಕು. ಅಷ್ಟೇ ತಾನೆ? ಕೊಡು. ಈ ಹಾಲು ನಾಣ್ಯಗಳು ಮಧುರ ಅವ್ರ ಬಗ್ಗೆ ಇನ್ಮೇಲೆ ಕೆಟ್ಟದಾಗ ಮಾತಾಡಲ್ಲ. ಮಾತು ಬರ್ತಿಲ್ಲ ಅಂತ ಶಾಕ್ ಆಗ್ತಿದ್ಯಾ ಗೌಡ್ರೆ? ಶಾಕ್ ಆಗ್ಲೇಬೇಕು. ಆಗ್ಬೇಕು ಅಂತ ತಾನೆ ಹಾಲಲ್ಲಿ ಔಷಧಿ ಬೆರೆಸಿ ನಿಮಗೆ ಕುಡಿಸಿದ್ದು. ನಮ್ಮ ವಿಷಯಕ್ಕೆ ತಲೆ ಹಾಕಿ ಬಿಲ್ಡಪ್ ತಗೊಂಡಿದ್ದಕ್ಕೆ 1 ತಿಂಗಳು ನಿಮ್ಮ ಆಡಿಯೋ ಆಫ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್